ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸೊ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿ ಈ ಥರ ಒಂದು ಸ್ಟೋರಿ ಇದೆ, ಸಿನಿಮಾ ಮಾಡಬೇಕು ಅಂತ ಹೇಳಿದ್ದು ಶಿವಕುಮಾರ್ ಅವರು. ಸೊ ಅವ್ರು ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು, ಯಾರೋ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ, ಏನು ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಾನು ಅವಾಗ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ಅಲ್ಲಿ ಒಬ್ಬರು ಹಿರಿಯ ಕಲಾವಿದರಿಗೆ ಕೇಳಿದೆ, ಅಣ್ಣ ಹಿಂಗೆ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ. ಹೋಗಿ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಪ್ಪಿ, ಹೋಗಿ ಮಾತಾಡು ಅಂತ ಹೇಳಿದ್ರು. ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ, ಬರ್ತೀನಿ ಸರ್ ಮಾತಾಡ್ತೀನಿ ಅಂತ. ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಇಟ್ರು. ಸೊ ಫಸ್ಟು ಅಭಿ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ. ಸೊ ಅವ್ರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ. ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತೊಗೊಂಡ್ವಿ. ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸ್ಟೋರಿ ವೈಸ್ ಆಗಿರ್ಬೋದು ಆ್ಯಂಡ್ ಇವ್ರ ಡೈರೆಕ್ಷನ್ ಆಗಿರ್ಬೋದು, ಹಿಂಗೆ ಬರುತ್ತೆ ಹಂಗೆ ಬರುತ್ತೆ, ನೀವು ಹಿಂಗಿರ್ತೀರಾ, ಅದು ರೀಡಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಫೈನಲಿ ಡೇಟು ಸೆಟ್ ಆಗಿ ಶೂಟಿಂಗ್ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 15 hours 17 hours ಏನೋ ನಾವು ತೊಗೊಂಡಿದ್ದೀವಿ ಟು ಟ್ರಾವೆಲ್. ಇವ್ರು ಹೇಳ್ದಂಗೆ ವ್ಯಾಗಮನ್ ಅಂತ ಇಡುಕಿ, ಒಳ್ಳೆ ಪ್ಲೇಸು. ಸೊ ಆರ್ಟಿಸ್ಟ್ ಆಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದೆ, ತೀರ್ಥಹಳ್ಳಿಲಿ ಯಾವುದೋ ಒಂದು ಶೂಟಿಂಗ್ ಮಾಡಿದ್ವಿ, ಲೊಕೇಶನ್ ಎಲ್ಲ ಸಖತ್ತಾಗಿತ್ತು ಅಂತ. ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ನು ತುಂಬಾ ಇಷ್ಟಪಟ್ಟಿದ್ದೀನಿ. ನಾನಂತೂ ಹೋಗಿ ನೋಡೋಕೆ ಆಗ್ತಿರ್ಲಿಲ್ಲ ಅಂತಂಥ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀರಾ ನೀವಾಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಟೆಕ್ನಿಷಿಯನ್ಸು ಈ ವಿಲ್ಸನ್ ಅವರು ಮತ್ತು ಉನ್ನಿಕೃಷ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟಲ್ಲೂ ಹಿಂಗೇ ಬೇಕು. ಆಲ್ಮೋಸ್ಟ್ ನಾವು ಒಂದು 24 hours ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀವಿ, 27 ಮ್ಯಾಕ್ಸಿಮಮ್. ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದರೆ ನಮಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ, ರಾತ್ರಿ ಆಗಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೊರಗೆ ಒಂದು ಟೀನ ಏನೋ ಹೇಗೆ ಬಂದಾಗ ಓ ಸರ್ ಕತ್ಲಾಗ್ಬಿಟ್ಟಿದೆ ಸರ್ ಅಂತ ಅನ್ಸೋದು. ಆ ಮಟ್ಟಿಗೆ ಎಲ್ಲ ಆರ್ಟಿಸ್ಟು ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಉನ್ನಿಕೃಷ್ಣ ಅವ್ರ ಬಗ್ಗೆ ಹೇಳಬೇಕು, ಈ ಶಾರ್ಟ್ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು. ಒಂದು ಶಾರ್ಟ್ ಇದೆ, ನಾನು ಹಿಂಗೆ ತಿರುಗಿ ನೋಡೋದು, ಅವ್ರದ್ದೇನೋ ಟ್ರಾಲಿನೇನೋ ಹಿಂಗೆ ಮೇಲಕ್ಕೆ ಹೋಗುತ್ತೆ. ಆ ಶಾರ್ಟ್ ಇಲ್ಲ ಅಂದ್ರೆ ಒಂದು 20 ಶಾರ್ಟೇನ ತಗೊಂಡು ಸರ್, ಟೇಕ್ 20 ಟೇಕು. ನಾನು ಒಳಗೆ ಅನ್ಕೋತಾ ಇದ್ದೆ, ಗುರು ಸಾಕು ಬಂದಿರುತ್ತೆ ನಿಮ್ಗೆ ಬೇಕಾಗಿರೋ ಶಾರ್ಟು ಅಂತ, ಬಟ್ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ಫಸ್ಟ್ ಟೈಮ್ ನಮಗೆ ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು. ಎಲ್ಲ ಆರ್ಟಿಸ್ಟ್ಗೂ ತುಂಬಾ ಖುಷಿ ಆಗಿತ್ತು. ಯಾರು ನಮಗೆ ಇದುವರೆಗೂ ಆ ಥರ ಕೊಟ್ಟಿರಲಿಲ್ಲ. ನಾವೆಲ್ಲ ಮಗ ಇದನ್ನು ಇನ್ನೂ ಒಳ್ಳೆ ಮಟ್ಟಿಗೆ ಮಾಡೋಣ, ಇದಕ್ಕೋಸ್ಕರನಾದರೂ ಅಂತ ಅಂದ್ಕೊಂಡು ಒಳ್ಳೆ ಕೋ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ಲೊಕೇಶನ್ ಚೆನ್ನಾಗಿತ್ತು, ಶೂಟಿಂಗ್ ಡೇಸ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇವ್ರು ಹೇಳ್ದಂಗೆ 14 days ಮುಗಿಸಿದ್ವಿ. ಅದು ಶೂಟಿಂಗ್ 14 days ಆಗಿದ್ದೇ ಗೊತ್ತಾಗಿಲ್ಲ, ಆ ಥರ ಮಾಡಿದ್ವಿ. ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಶಿವು ಸರ್, ಪ್ರಶಾಂತ್ ಸರ್, ಅವರ ಕೈ ಕೆಳಗಡೆ ಇರೋ ಮನು ಅವರು, ಹರ್ಷ ಅವರು. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಔಟ್ಪುಟ್ ಈ ಥರ ಬಂದಿದೆ, ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ನಿಮ್ಗಳು ಬಿಟ್ಟಿದ್ದು, ನೀವು ಎಷ್ಟು ರೀಚ್ ಮಾಡ್ತೀರಾ ಅದ್ರ ಮೇಲೆ ನಾವು ನಿಂತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದು ಆ್ಯಕ್ಚುಲಿ 2ನೇದು ಸರ್. ಇದ್ರ ಮುಂಚೆ ಈಗ ರಿಲೀಸ್ ಆಗಬೇಕು 28 ತೀರ್ಥಹಳ್ಳಿ ಅದೇ ಪಾಠಶಾಲಾ ಅಂತ ಮಾಡಿದ್ದೀನಿ. ಅದು ಹಾಂ ಸರ್ ಇರುತ್ತಲ್ಲ ಸರ್, ನಿಮಗೆ ಡೌಟ್ ಇರಲ್ವಾ ಸರ್ ಪ್ರತಿಯೊಂದು ವಿಷಯದಲ್ಲಿ? ಹಾಂ ಎಸ್, ಅಲ್ಲ ಎಲ್ಲರಿಗೂ ಡೌಟ್ ಅನ್ನೋದಿರುತ್ತೆ, ಆ ಡೌಟ್ ನಮಗೂ ಇತ್ತು. ಸೊ ಇಲ್ಲ ಅಲ್ಲ ನಮಗಿತ್ತು ಸರ್, ನಮ್ಮ ಪರ್ಸ್ಪೆಕ್ಟಿವಲ್ಲಿ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ಆಗಿದ್ದೀರಾ ಕಾಸ್ಟಿಂಗ್ಗೆ ಸಪೋರ್ಟ್ ಮಾಡೋದಕ್ಕಾಗಿರ್ಬೋದು, ಪ್ರಶಾಂತ್ ಸರ್ಗೆ ಸ್ನೇಹಿತನಾಗಿ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಪ್ಲೀಸ್. ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೇನೂ ಇಲ್ಲ. ನಾನು ಪ್ರಶಾಂತ್ ಒಂದು 17 ವರ್ಷದ ಸ್ನೇಹ, ಇಬ್ಬರು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತೀವಿ. ಸೊ ಎಸ್, ನಾನು ಈಗಾಗಲೇ ಹೇಳಿದಂಗೆ
ಪ್ರಶಾಂತ್ ಅವರು ನಾನು ಇಬ್ಬರು ಒಟ್ಟಿಗೆ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ನಮ್ಮದು ಫ್ರೀ ಅವರ್ಸ್ 1 ಅವರ್ ಲಂಚ್ ಅವರಲ್ಲಿ ನಮ್ಮದು ಬರೀ ಫಿಲಮ್ ಬಗ್ಗೆ ಡಿಸ್ಕಷನ್. ಆ ಫಿಲಮಲ್ಲಿ ಹೀಗಿತ್ತು, ಈ ಫಿಲಮ್ಮು ಹಾಗೆ ಇರಬೇಕಾದ್ರೆ ಅವರೊಂದು ಸ್ಟೋರಿ ಹೇಳಿದ್ರು, ಇದು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಬೇಡ, ಇದು ಬಿಗ್ ಮೂವಿನೇ ಮಾಡೋಣ, ಅಂದರೆ ಬೆಳ್ಳಿ ಪರದೆಗೆ ಹೋಗೋಣ, ನೋಡೋಣ ನಾನು ಯಾರಾದರೂ ಪ್ರೊಡ್ಯೂಸರ್ ಹಿಡಿತೀನಿ ಅಂತ ಹೇಳಿದ್ದೆ. ಆ ಸಮಯಕ್ಕೆ ವಿಲ್ಸನ್ ಅವರು ನಮ್ಮನೆಗೆ ಬಾಡಿಗೆಗೆ ಬಂದರು. ಅವರು ಫೋಟೋಗ್ರಾಫರ್ ಆ್ಯಕ್ಚುಲಿ, ಮಾಡ್ಲರ್ಸ್ದೆಲ್ಲ ಫೋಟೋಗ್ರಫಿ ಮಾಡ್ತಾರೆ. ನಾನು 1 ಮಿನಿಟ್ ನನಗೆ ಒಂದು ಟ್ರೈಲರ್ ಕಟ್ ಮಾಡಿಕೊಡ್ತೀರಾ, ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತೀನಿ ಅಂತ ಕೇಳಿದೆ. ಆ ದಿನ ಅವ್ರು ಒಪ್ಕೊಂಡು ಸ್ಟೋರಿನೂ ಹೇಳಿದೆ. ಇದಕ್ಕೆ ತುಂಬ ಖರ್ಚಾಗುತ್ತೆ, ಬೇಡ, ಒಂದು 3-4 ಲಕ್ಷ, ಮೂವಿಗೆ ಹೋಗ್ಬಿಡೋಣ, ನಾನು ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಹೇಳಿ ಅವರು ಜೋಸೆಫ್ ಬೇಬಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ವಿಲ್ಸನ್ ಮತ್ತು ಉನ್ನಿಕೃಷ್ಣನ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್. ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಮಿಡಿಯೇಟ್ ಇದು ಶಾರ್ಟ್ ಪೀರಿಯಡ್ ಡ್ಯೂರೇಷನಲ್ಲೇ ಇದು ನಡೆದಿದ್ದು. ನವೆಂಬರಲ್ಲಿ ಡಿಸ್ಕಷನ್ ಆಯಿತು, ಜಾನ್ವರಿ 22 ನಾವು ಫಿಲಮ್ ಶುರುನೇ ಮಾಡಿಬಿಟ್ವು. ಅಂದರೆ 2 ಮಂತ್ಸಲ್ಲಿ ಎಲ್ಲ ಪ್ರಿಪ್ರೇಷನ್ ಆಗೇ ಬಿಡ್ತು. ಆ ರೀತಿ ಈ ಮೂವಿ ತೊಗೊಂಡೋಗ್ಬಿಡ್ತು. ಬಟ್ ಪ್ರಶಾಂತ್ ಅವ್ರ ಎಫರ್ಟ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಅವ್ರಿಗೆ ಕೂತಾಗ್ಲೂ ನಿಂತಾಗ್ಲೂ ಬರೀ ಸಿನಿಮಾದೇ ಹುಚ್ಚು, ಜೊತೆಗೆ ಕೆಲಸ. ನಮ್ಮದು ಕೆಲಸದ ಜೊತೆಗೆ ಇವ್ರಿಗೆ ಅರೇಂಜ್ಮೆಂಟ್ಸ್ ಮಾಡೋದಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.